ಹಾಯ್ ಗೈಸ್, ವೆಲ್ಕಮ್. ಎಲ್ಲರಿಗೂ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ತುಂಬ ದಿವಸ ಆದಮೇಲೆ ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದ್ದೀರಿ. ಹೋಗ್ತಾ ಹೋಗ್ತಾ ಮ್ಯಾಟ್ರ್ ಹೇಳ್ತೀವಿ. ಯಾರಿಗೂ ಗಾಡಿ ಫುಲ್ಲು ಸ್ಟಿಕ್ಕರಿಂಗ್ ಮಾಡ್ಸಾಕ್ಬಿಟ್ಟು ಅವನಲ್ಲ ಅವಳು ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಸೊ ಏನು ಗೊತ್ತಾ, ತುಂಬ ದಿವಸ ಆದಮೇಲೆ ಬನ್ನಿ ಕ್ಯಾಪ್ ಕೂಡ ಹಾಕೊಂಡ್ಬಂದಿದ್ದೀವಿ. ಎತ್ತಿಟ್ಬಿಟ್ಟಿದ್ದೆ, ಇವತ್ತು ಹಾಕೋಣ ಅಂತ ಹಾಕೊಂಡ್ಬಂದಿದ್ದೀನಿ. ಸ್ವಲ್ಪ ಇದಕ್ಕೆ ಸ್ಕ್ರ್ಯಾಚ್ ಗಾರ್ಡ್ ಹಾಕ್ಸ್ಬೇಕು, ಅದೊಂದು ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಆಯಿತು, ಅದರಿಂದ ಆಚೆ ಹೋಗ್ತಾಯಿದ್ದೆ. ಹಾಗೆ ಒಂದು ವೀಡಿಯೋ ಕೊಡೋಣ ಅಂದರೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದಿಲ್ಲ ಅಂದರೆ ಮೆಮೊರಿ ಕಾರ್ಡ್ ಕಳೆದೋಗ್ಬಿಟ್ಟಿದ್ವಿ. ಓಕೆನಾ, ಹುಡುಗರು ಫೋಟೋಶೂಟ್ಗೆ ಅಂದ್ಬಿಟ್ಟು ಮೆಮೊರಿ ಕಾರ್ಡ್ ಇಸ್ಕೊಂಡ್ರು, ವಾಪಸ್ ಸಿಕ್ಕಲಿಲ್ಲ. ಅದು 64 GB. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. 1700-800 ಸಮಥಿಂಗ್ ಕೊಟ್ಟಿದ್ದೆ, ಹೋಯ್ತು ಕಳ್ದು. ಏನು ಮಾಡೋದು, ಅದಕ್ಕೆ ಇವಾಗ ಹೊಸದೊಂದು ಮೆಮೊರಿ ಕಾರ್ಡ್ ತೊಗೊಂಡೆ. 256 ಸಮಥಿಂಗ್ ಇದೆ. ಇದು ಮಸ್ತಾಗಿ ವೀಡಿಯೋ ಮಾಡ್ಬೋದು ಅಂದ್ಕೊಳ್ಳಿ. 64 ಆಗ್ತಾ ಇದ್ದಿಲ್ಲ, 1 ಅವರ್ ಅಷ್ಟೇ, 1 ಅವರ್ ಇಲ್ಲ 40 ಮಿನಿಟ್ಸ್ ಅಷ್ಟೇ. ಇದರಲ್ಲಿ ಚೆನ್ನಾಗಿ ಮಾಡ್ಬೋದು. ಅವನು ಕರೀತಾನೆ, ಯಾರ ಹತ್ರ ಹೋಗ್ಲೆ? ನಮಸ್ತೆ. 100 ಅಕ್ಕಿ, 100. ಹಾಂ, ಕೂದ್ಲು ಹಿಂಗ್ ಬರುತ್ತಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ ಇಲ್ಲ, ಆಯ್ತು, ಇಂಜಿನ್ ಆಯಿಲ್. ಕಾಣಿಸಲ್ಲ ಅದು. ಯೂಟ್ಯೂಬ್ ನೋಡಲ್ಲ ನೀವು? ಯೂಟ್ಯೂಬ್ ನೋಡಲ್ವಾ? ಸ್ಮಾರ್ಟ್ ವ್ಲಾಗ್ಸ್ ಅಂತ ಇದೆ, ಚೆಕ್ ಮಾಡಿ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೊರಡ್ರಿ. ಇವಾಗ ಏನಿಲ್ಲ, ಮೊನ್ನೆ ತಾನೇ ರೀಸೆಂಟಾಗಿ ಗಾಡಿ ಸರ್ವಿಸ್ ಮಾಡಿಸಿದೆ. ಎಷ್ಟು ಗಾಡಿ ಸರ್ವಿಸ್ ಆಗುತ್ತೆ ಹಂಗೆ ಕೆಲವಂದರೆ ಜಾಸ್ತಿ ಬೀಳಲ್ಲ ಆಗಿರೋ ನಮ್ಮ ಗಾಡಿದೆಲ್ಲ. ಏನೊಂದು 1000-1500 ಅಷ್ಟೇ, ಮೇಂಟೆನೆನ್ಸ್ ಅಷ್ಟೊಂದು ಬರೋಲ್ಲ. ಸೊ ಅದರಿಂದ ಸ್ವಲ್ಪ ನಾನು ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ. ಮತ್ತು ಏನಂತಂದರೆ ನಮ್ಮದು ಇದೊಂದೇ ಇದರಲ್ಲ ಗುರು, ಅದೊಂದು ಮೇಯ್ನು. ಮತ್ತು ಕಮಿಟ್ಮೆಂಟ್ಸು ಸ್ವಲ್ಪ ಅಷ್ಟೊಂದು ಫ್ರೀ ಇಲ್ಲ ಅಂದ್ಕೊಳ್ಳಿ, ಆ ಥರ ಆಗೈತೆ ಟೈಮು. ಏನು ಮಾಡೋಕ್ಕಿಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವಾಪಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೇನ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇನ್ನೂ ಮಳೆ ಅಷ್ಟೊಂದು ಕಾಣಿಸಿಲ್ಲ, ಮಳೆ ಬರಲಿ ಅಂತ ಬೇಡ್ಕೊಳ್ಳಿ ಎಲ್ಲ ಬೆಂಗಳೂರು ಅನ್ಸಲ್ಲ. ಟ್ರಾಫಿಕಲ್ಲೆಲ್ಲ ಗುಲಾಬ್ ಜಾಮೂನ್ ಹಂಗೆ ಬಿಸಿಯಾಗಿ ಡ್ರೈ ಆಗಿಬಿಡ್ತೈತೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಇಲ್ಲಿ ಬ್ಲ್ಯಾಕ್ ಹಾಕ್ಸೋಣ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಯೂಟ್ಯೂಬ್ ನೇಮ್ ಬರ್ಸ್ಬೇಕು ನಮ್ದು ಇಲ್ಲಿ, ಅದಕ್ಕೋಸ್ಕರ ಹಾಕ್ಸೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಯೂಟ್ಯೂಬ್ದು ಲೋಗೋ ಪ್ರಿನ್ಸ್ ಮೋಟೋ ಬ್ಲಾಗ್ಸ್ ಚಿಕ್ಕದಾಗಿ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡೆ, ಬಟ್ ಬೇಡ, ಸದ್ಯಕ್ಕೆ ಇರಲಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಮತ್ತು ಮುಂದೆಗಡೆ ಇಲ್ಲಿ ಹಾಕ್ಸಿದೆ ಗೊತ್ತಾ ಟಿಂಟು, ಇದನ್ನು ತೆಗೆಸ್ಬಿಟ್ಟೆ. ಒಂದು ಸ್ವಲ್ಪ ಆಚೆ ಕಡೆ ಓಡಾಡೋಕೈತೆ ಇವಾಗ, ಅದರಿಂದ ಅದು ಕಾಣಿಸಲ್ಲ ಏನು ಅಲ್ಲಿ, ಅದರಿಂದ ರಿಮೂವ್ ಮಾಡಿಬಿಟ್ಟೆ. ಹಾಕ್ಸ್ತೀನಿ ಆದಷ್ಟು ಬೇಗ. 390 ಕಟ್ಲೈಟ್ ಹಾಕ್ಸ್ತೀನಿ, ಬಿಡೋಲ್ಲ ಅಲ್ಲಿ ಗಂಟ ಹಿಂಗೆ ಇರಬೇಕು. ಇಷ್ಟೇ ಗುರು ನಮ್ಮ ಸ್ಟಿಕರಿಂಗ್ ಮಾಡಿಸಿರೋದಂದರೆ ಇದೊಂದು, ಅದು ಕೂಡ ಇಲ್ಲೇ ಮಾಡಿಸಿರೋದು. ಬಿಟ್ಟರೆ ಸಾರ DIG200 ಅಂತ ಬರ್ಸಿದ್ದೀನಿ. ಅದು ಬಿಟ್ಟರೆ ಇದ್ದು ನೋಡಬೇಕಲ್ಲ ನಾವು ಮಾಡ್ಬೇಕಂತ. ಓಕೆ ಗೈಸ್, ಮುಗೀತು. ನೇಮ್ ಕೂಡ ಹಾಕ್ಸಿದಾಯ್ತು ಹೊಸದಾಗಿ, ಡಿಸೈನ್ ಚೇಂಜ್, ಮತ್ತು ಇದು ಒಂದು ಹಾಕ್ಸಿದಾಯ್ತು, ಒಂಥರ ಚೆನ್ನಾಗೈತೆ. ಸೊ ಹೊರಡೋಣ ನಮ್ಮ ಮನೆ ಕಡೆ. ಒಂದು ಸಿಡಿದ್ರೆ ಫೈನ್ ಹಾಕ್ಬೋದು ಬನ್ನಿ ಮಾಸ್ಗೆ. ಸ್ವಲ್ಪ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರೋ ನೋಡ್ಕೊಂಡು ಯೂಸ್ ಮಾಡಿ. ತುಂಬ ಜನ ಕೇಳ್ತಾಯಿದ್ರೆ ಬರೋ ಫೈನ್ ಪೊಲೀಸ್ ಹಿಡಿಯಲ್ವ ಹಂಗೆ ಅಂತ ಹಿಡಿತಾರೆ. ಇದು ರೂಲ್ಸು ಇವಾಗ ಸ್ವಲ್ಪ ತಣ್ಣಗಾಗ್ಬಿಡೈತೆ, ಅದರಿಂದ ಇವಾಗ ಹಾಕ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ನಾವು ಮತ್ತು ರೆಗ್ಯುಲರ್ ಯೂಸ್ ಮಾಡಲಾಗೈತಿದ್ನಲ್ಲ, ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂತ ಅನ್ಕೊಬೋದು ನೀವು. ಬಟ್ ರೆಗ್ಯುಲರ್ ಯೂಸ್ ಮಾಡಲ್ಲ, ಯಾವ್ದಾನ ವೀಡಿಯೋ ಮಾಡಬೇಕಾ, ಇಲ್ಲಾಂದರೆ ರಿಯಾಕ್ಷನ್ ಶೂಟ್ ಮಾಡಬೇಕಾ, ಅಂದರೆ ವೀಡಿಯೋ ಮಾಡೋಕ್ಕೆ ನಾರ್ಮಲಾಗಿ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಬರೀ ಹೆಲ್ಮೆಟಲ್ಲೇ. ಬಟ್ ಏನೋ ರಿಯಾಕ್ಷನ್ ಶೂಟ್ ಮಾಡಬೇಕಿತ್ತ ಅಂತ ಎಂಥ ಟೈಮಲ್ಲಿ ಬರ್ತೀವಿ ಅಷ್ಟೇ. ಇವಾಗ ಈ ವಿಡಿಯೋ ಮಾಡ್ಕೊಂಬಂದಲ್ಲ, ಇದರಲ್ಲಿ ಇಲ್ಲಾಂದ್ರೆ ಒಂದು
7-8 ರೀಲ್ಸ್ ಮಾಡ್ಬೋದು, ಅಷ್ಟು ರಿಯಾಕ್ಷನ್ಗಳು ಶೂಟ್ ಆಗೈತೆ. ಸೊ ಆದಷ್ಟು ಬೇಗ ಒಂದು ಇನ್ಲೈನ್ ಟು ಬೈಕ್ದು ರಿವ್ಯೂ ಕೊಡ್ತೀನಿ. ಅದು ನೀವು ಎಂಡರ್ಸ್ ಅಂತೀರಾ ಬೈಕು ಅಂತ. ಸೌಂಡ್ಗೆ ಸೈಕಾಗಿ ಬಿಡಬೇಕು, ಹಂಗೈತೆ ಸೌಂಡು. ಸೊ ಎಕ್ಸಾಸ್ಟ್ ಬಿಚ್ಚಾಕಿಂತ ಮುಂಚೆನೇ ರಿವ್ಯೂ ಮಾಡೋಣ, ಬಿಚ್ಚಾದ್ಮೇಲೆ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಅಕ್ಕ ಅನ್ಬೇಡಪ್ಪ, ಮೇಡಮ್ ಅನ್ನೋ ಅಂತ ಹಾಕ್ತೀನಿ ಅವ್ರಿಗೆ. ಎದೆ ಮೇಲೆ ಹಾಕೊಂಡು ಸತ್ತೋಗಕ್ಕ ವೀಲಿಂಗ್ ಹೊಡಿ ಅಂತವನು. ವೀಲಿಂಗ್ ಹೊಡಿ ಅಂತೆ, ಗಾಡಿನ ಎದೆ ಮೇಲೆ ಹಾಕೊಂಡು ಸತ್ತೋಗ್ಬಿಡತ್ತಾರ ಒಂದೇ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಯಾಕೆಲ್ಲ ಹಿಂಸೆ? ಅಯ್ಯ ತಾತ, ನೀ ಅಮ್ಮ ಯಾಕೆಲ್ಲ ಹಿಂಸೆ ಕೊಡ್ತಾರೆ ಇವತ್ತು? ನಿಮ್ಗೇನು ನರದವ್ರ ಬಲ್ಲೇನೆ? ಗೇರ್ ಹಾಕಿ ಎಷ್ಟು ಲೀಟ್ರ್ ಹೊಡ್ತಿದ್ರೆ ಗಾಡಿ ಮುಂದೆ ಹೋಗಲ್ಲ ಅನ್ನುತ್ತಾ? ಓಕೆ ಗೈಸ್, ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ನಮ್ಮ ಗಾಡಿ ಜೊತೆ. ಇದೊಂದು ಹಾಕ್ಸ್ಬೇಕಿತ್ತು, ಅವತ್ತಿನ ಅನ್ಕೊಂಡೆ ಹಾಕ್ಸ್ಬೇಕಂತ ಹಾಕ್ಸ್ದೆ. ಸೊ ಒಂಥರ ಯುನೀಕಾಗಿ ಕಾಣಿಸ್ತದೆ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ನಾಳೆ ಅಂದರೆ ನಾಳೆನೇ ಸ್ಟಾರ್ಟ್ ಮಾಡೋಣ ವೀಡಿಯೋಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅಂದರೆ ಬರುವ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಳ್ಳೆ ಬೈಕ್ದು ರಿವ್ಯೂ ಕೊಡ್ತೀನಿ, ಓಕೆನಾ? ಲೈಕ್ ಅಮಿನಿ ಬೀಸ್ಟ್ ಅಂದ್ಕೊಳ್ಳಿ, ಓಕೆನಾ? ಆ ಗಾಡಿದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರಿವ್ಯೂ ಇರುತ್ತೆ, ವೆಯ್ಟ್ ಮಾಡಿ ಆ ಗಾಡಿ ರಿವ್ಯೂಗೋಸ್ಕರ. ಲೈಕ್ ಮಾಡ್ತೀರಾ ಪಕ್ಕ ಗಾಡಿನ ನೀವು, ಆ ಸೌಂಡ್ಗೆ ಲೈಕ್ ಮಾಡ್ತೀರಾ ನೀವು. ಸೊ ಇದೆ ನೋಡಿ ಸಾರಾ. Forcing the army and signing a death warrant of the biggest criminal in India. ಭೇಟಿಯಾಗೋಣ, ನಮಸ್ಕಾರ. ನಡೀರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.